ಕಲಬುರಗಿಯಲ್ಲಿ ಚಿನ್ನದಂಗಡಿ ದರೋಡೆಕೋರರ ಸುಳಿವು ಪತ್ತೆಯಾಗಿದೆ. ಚಿನ್ನ ದರೋಡೆಯ ಹಿಂದೆ ಇದ್ದಿದ್ದು 4 ಅಲ್ಲ 5. ದರೋಡೆಕೋರರಿಗೆ ಮತ್ತೊಬ್ಬ ಸಾಥ್ ಕೂಡ ಕೊಟ್ಟಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸರಾಫ್ ಬಜಾರ್ ಚಿನ್ನದಂಗಡಿಯಲ್ಲಿ ನಡೆದಿದ್ದಂತಹ ದರೋಡೆ ಇದು. 4 ಜನ ಕಳ್ಳರು ಬಸ್ ನಿಲ್ದಾಣಕ್ಕೆ ಬಂದಾಗ ಮತ್ತೊಬ್ಬ ಎಂಟ್ರಿಯನ್ನ ನೀಡಿರ್ತಾನೆ. ಚಿನ್ನ ದೋಚಿಕೊಂಡು ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ 4 ಕ್ರಿಮಿಗಳು. 5ನೇ ಆರೋಪಿ 4ವರಿಗೆ ಹಣಕಾಸಿನ ಸಹಾಯದ ಮಾಹಿತಿಯನ್ನ ಕೊಟ್ಟಿರ್ತಾನೆ. ಹೋಟೆಲ್ನಲ್ಲಿ ಉಪಹಾರವನ್ನ ಸೇವನೆ ಮಾಡಿರ್ತಾರೆ 4 ನೋಡಿ. ಹಣಕಾಸಿನ ಸಹಾಯವನ್ನ ಮಾಡಿರ್ತಾನೆ ಇನ್ನೊಬ್ಬ ಅನ್ನುವಂತಹ ವಿಚಾರ ಈಗಾಗಲೇ ಗೊತ್ತಾಗಿದೆ. ಹೋಟೆಲ್ನಲ್ಲಿ ಉಪಹಾರ ಸೇವಿಸಿದಂತಹ 4 ಆರೋಪಿಗಳು ಬಸ್ ನಿಲ್ದಾಣದ ಬಳಿಯಲ್ಲಿ ಫೋನ್ ಪೇ ಮಾಡಿರ್ತಾನೆ 5ನೇ ಆರೋಪಿ. 4 ಜನ ದೋಚಿರ್ತಾರೆ, ಬಟ್ 5 ಸಹಾಯ ಮಾಡಿರ್ತಾರೆ ಅವ್ರಿಗೆ. ಕಲಬುರಗಿಯಲ್ಲಿ ಚಿನ್ನದಂಗಡಿ ದರೋಡೆಕೋರರ ಸುಳಿವು ಪತ್ತೆಯಾಗದೆ ಇಲ್ಲಿವರೆಗೂ ಅನ್ಕೊಂಡಿದ್ದು 4 ಕದ್ದಿದ್ದಾರೆ ಅಂತ. ಚಿನ್ನ ದರೋಡೆಯ ಹಿಂದೆ ಇದ್ದಿದ್ದು 4 ಅಲ್ಲ 5. ದರೋಡೆಕೋರರಿಗೆ ಮತ್ತೊಬ್ಬ ಸಾಥ್ ಕೂಡ ಕೊಟ್ಟಿದ್ದಾನೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಸರಾಫ್ ಬಜಾರ್ ಚಿನ್ನದಂಗಡಿಯಲ್ಲಿ ನಡೆದಿದ್ದಂತಹ ದರೋಡೆ ಇದು. ಸೊ 4 ಬಂದು ದೋಚ್ಕೊಂಡು ಹೋಗಿದ್ದಾರೆ ಚಿನ್ನದ ಅಂಗಡಿಯಲ್ಲಿ ಅಂತ ಹೇಳಿ ಮಾಹಿತಿ ಇತ್ತು. ಈಗ ಪ್ರಕರಣವನ್ನ ಬೆನ್ನತ್ತಿದಂತಹ ಪೊಲೀಸರಿಗೆ ಗೊತ್ತಾಗಿರುವಂಥದ್ದು 4 ಜನ ಅಲ್ಲ 5 ಜನ. ಈ 5ನವನು ಏನ್ ಮಾಡಿದ್ದ ಹಾಗಿದ್ರೆ? 4 ಜನ ಬಂದು ದೋಚ್ಕೊಂಡು ಹೋದ್ರು ಸರಿ, ಈ 5ನವನು ಏನು ಎಲ್ಲೂ ಕಾಣಿಸ್ಲೇ ಇಲ್ವಲ್ಲ ಇವನು CCTVಯಲ್ಲಿ? ಅದೇಂಗೆ ಗೊತ್ತಾಯ್ತು ಪೊಲೀಸರಿಗೆ ಅಂತಂದ್ರೆ, ಹೆಲ್ಪ್ ಮಾಡಿರ್ತಾನೆ ಇವನು. ಯಾವ ರೀತಿಯಾಗಿ? ಹಣದ ಹೆಲ್ಪ್ ಅನ್ನ ಮಾಡಿರ್ತಾರೆ. 4 ಜನ ಕಳ್ಳರು ಬಸ್ ನಿಲ್ದಾಣಕ್ಕೆ ಬಂದಾಗ ಮತ್ತೊಬ್ಬ ಎಂಟ್ರಿ ಕೊಟ್ಟಿರ್ತಾನೆ. ಚಿನ್ನ ದೋಚ್ಕೊಂಡು ಬಸ್ ನಿಲ್ದಾಣಕ್ಕೆ ಬಂದಿರ್ತಾರೆ 4 ಕ್ರಿಮಿಗಳು. 5ನೇ ಆರೋಪಿ 4ವರಿಗೆ ಹಣಕಾಸಿನ ಸಹಾಯವನ್ನ ಮಾಡಿರ್ತಾನೆ ಆತ. ಹೋಟೆಲ್ನಲ್ಲಿ ಉಪಹಾರವನ್ನ ಸೇವನೆ ಮಾಡಿರ್ತಾರೆ ಇವರು ದೋಚ್ಕೊಂಡು. ಬಸ್ ನಿಲ್ದಾಣದ ಬಳಿಯಲ್ಲಿ ಫೋನ್ ಪೇಯನ್ನ ಕೂಡ ಮಾಡಿರ್ತಾನೆ 5ನೇ ಆರೋಪಿ. ಎಲ್ಲಿ ಕಾಣಿಸ್ಕೊತಾನೆ? ಫೋನ್ ಪೇ ಅಂದ್ರೆ ಹಣದ ಸಹಾಯದ ಮೂಲಕವಾಗಿ ಈತನು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದ ಅನ್ನುವಂತಹ ವಿಚಾರಗಳು ಇದೀಗ ಬೆಳಕಿಗೆ ಬರ್ತಾ ಇದೆ.